ಕ್ರೌಡ್ ನೋಡ್ರಿ ನೀವು ಬರ್ರಿ. ಹೌಡಾದು ವ್ಯಾಪ್ 5 ಜೊತೆ ಬಂತು ನೋಡ್ರಿ. ನಾನು ಕರೆಕ್ಟ್ ಸ್ಟಾರ್ಟಿಂಗಿಗೆ ಸೀಟ್ ಒಳಗೆ ಏ ಫೈನ್ ನೈ ಜನರಲ್ ಟಿಕೆಟ್ ಪ್ರಶಾಂತಿ ಎಕ್ಸ್ಪ್ರೆಸ್ ಜೊತೆ ಪ್ಯಾರಲಲ್ ನಡೆದಿದೆ. ಸ್ಟಾರ್ಟ್ ಆದ ನೋಡ್ರಿ 130 ಆ್ಯಕ್ಷನ್. ಕಿತ್ನೆ ದಿए थे आप पैसे? 2500. ಜೋಲಾರ್ಪೇಟೆ ಒಳಗೆ ನಾವು ಎವ್ರಿ ಟೈಮ್ ಬಂದ್ರೆ ಜೋಲಾರ್ಪೇಟೆ ಇದು ವಡೆ ಸಾಂಬಾರು ಅಂತೂ ಮಿಸ್ ಮಾಡಂಗೇನೇನಿಲ್ಲ. ಮೈಸೂರು ಚೆನ್ನೈ ವಂದೇ ಭಾರತ್ ಎಕ್ಸ್ಪ್ರೆಸ್. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಟೆಂಪಲ್ ರನ್ ಸೀರೀಸ್ದ ಧಾರ್ಮಿಕ ದರ್ಶನದ ಪಾರ್ಟ್ 2ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ. ನಮ್ಮ ಬೆಂಗಳೂರಿನಿಂದ ಯಾವ್ಯಾವ ಧಾರ್ಮಿಕ ಕ್ಷೇತ್ರಗಳ ಸಮೀಪ ಅದಾವಲ್ಲ ಅಲ್ಲಿ ಹೋಗುವಂಥ ಫೇಮಸ್ ಟ್ರೈನ್ ಸಂಬಂಧ ಕನೆಕ್ಟಿವಿಟಿ ತೋರಿಸ್ಬೇಕಂತೇಳಿ ನಾನು ಈ ಸೀರೀಸ್ ಮಾಡತ್ತಿದ್ದೆ. ನಮ್ದು ಇವತ್ತಿನ ಟ್ರೈನ್ ಐತಿ SMT ಬೆಂಗಳೂರಿನಿಂದ ಮಾಲ್ದಾ ಟೌನ್ಗೆ ಹೋಗುವಂಥ ಅಮೃತ್ ಭಾರತ್ ಎಕ್ಸ್ಪ್ರೆಸ್. ನಮ್ಮ ಕರ್ನಾಟಕದ ಏಕೈಕ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಇದ್ರಿ. ಇದ್ರ ಜರ್ನಿ ಮಾಡಂತೇಳಿ ಬಾದಿಂದ ಕೇಳತ್ತಿದ್ರಿ. ಸೊ ನಿಮ್ಮ ರಿಕ್ವೆಸ್ಟ್ ಮಾಡ್ತಾರೆ ಅಂತ ನಾವು ಬಿಡೋಕ್ಕಾಗತ್ತೆ. ಸೊ ನಾನೀಗ ಅದನ್ರಿ ನಮ್ಮ ಸರ್ ಎಂ ವಿಶ್ವೇಶ್ವರ ಟರ್ಮಿನಲ್ ಬೆಂಗಳೂರು ಒಳಗೆ ಇಲ್ಲಿ ನೋಡ್ರಿ. ಇಲ್ಲೇ ಮಂದಿ ಹೆಂಗೆ ಎಷ್ಟು ಚಲೋ ರೈಲ್ವೆ ಸ್ಟೇಷನ್ ಕೊಟ್ಟರೆ ರೈಲ್ವೇದವ್ರು ಇದನ್ನೆಲ್ಲ ಕೆಡಿಸ್ಬಿಟ್ರೆ ಏನು ಹೇಳೋದು. ಇಲ್ಲ ಆಲ್ಮೋಸ್ಟ್ ಎಲ್ಲ ನನಗೆ ಅನ್ಸೋ ಮಟ್ಟಿಗೆ ನಾರ್ತ್ ಸೈಡ್ ಟ್ರೈನ್ಗಳು ಭಾಳ ಆಪ್ರೇಟ್ ಆಗ್ತಾವೆ. ಮಸ್ತ್ ಮಾಡ್ಯಾರ ರೈಲ್ವೇದವ್ರು ಮಾತ್ರ ಜನತೆಗೆ ಒಳ್ಳೆ ಗಿಫ್ಟ್ ಕೊಟ್ರೆ. ಇಷ್ಟು ಮಸ್ತ್ ರೈಲ್ವೆ ಸ್ಟೇಷನ್ ಮಾಡಿ ಫುಲ್ಲಿ ಸೆಂಟ್ರಲೈಸ್ಡ್ AC ರೈಲ್ವೆ ಸ್ಟೇಷನ್ ಕೊಟ್ರೆ. ಬಟ್ ಮಂದಿ ನೋಡ್ರಿ ಇಲ್ಲಿ ಹೆಂಗೆ ಮಾಡ್ಯಾರ ಉದಾರೆ. ಇಲ್ಲಿ ನೋಡ್ರಿ ಇಲ್ಲಿ ಟಿಕೆಟಿಗೆ ಲೈನ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ಸಿಗೆ. ಓ ಬೈ ಸಾಬ್ ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಮೇಂಟೈನ್ ಮಾಡ್ಯಾರ. ನಾನು ರೀಸೆಂಟಾಗಿ ಒಂದು ವಿಡಿಯೋನೂ ಮಾಡಿದ್ದೆ ಇದ್ರ ಬಗ್ಗೆ, ನೀವು ನೋಡಿರ್ಬೋದು. ಇದೆಲ್ಲ ಜನರಲ್ ಟಿಕೆಟಿಗೆ ಕ್ರೌಡ್ ನೋಡ್ರಿ. ಸಿಸ್ಟಮ್ಯಾಟಿಕ್ಕಾಗಿ ಮೇಂಟೈನ್ ಮಾಡೋದ ಸ್ಟೇಷನ್. ನಮ್ಮ ಭಾರತದ ಏಕೈಕ AC ಸೆಂಟ್ರಲೈಸ್ಡ್ ರೈಲ್ವೆ ಸ್ಟೇಷನ್ ನೋಡ್ರಿ ಇದು. ಇಲ್ಲಿ ನೋಡ್ರಿ ಇಲ್ಲಿ ಇದು ತೆಳಗಿದ್ದು ಏನು ಡಿಸ್ಪ್ಲೇ ಇತ್ತಲ್ಲ ಇದು ನೋಡ್ಬಿಟ್ರೆ 22231 ಕಲಬುರ್ಗಿ ಬೆಂಗಳೂರು ವಂದೇ ಭಾರತ 2 ಗಂಟೆಗೆ ಅರೈವಲ್ ಐತಿ. 12510 ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸದ್ದು ಅರೈವಲ್ ಐತಿ. ಎಷ್ಟು ಗಂಟೆಗೆ? 2 ಗಂಟೆಗೆ ಅರೈವಲ್ ಐತಿ. ಇಲ್ಲೆಲ್ಲ ಕ್ಲಾಕ್ ರೂಮ್ ಸೌಲಭ್ಯ. ಮತ್ತು ನೀವು ವೇಟ್ ಅಷ್ಟೇನಾದ ಕ್ರೌಡ್ ಇತ್ತಲ್ಲ ಆ ಕ್ರೌಡ್ ಒಳಗೆ ನೀವು ನಿಂದ್ರಬಾರ್ದು ಅಂತಂದ್ರೆ UTS ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರೊಳಗೆ ನೀವು ಜನರಲ್ ಟಿಕೆಟ್ನ ಬುಕ್ ಮಾಡ್ಕೊರಿ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಕ್ಯೂ ಒಳಗೆ ನಿಂದ್ರೋ ಅವಶ್ಯಕತೆ ಇಲ್ಲ ಮತ್ತು ನಿಮ್ಮ ಟೈಮಿನು ಬಚಾವಾಗುತ್ತೆ. AC ಸೆಂಟ್ರಲೈಸ್ ರೈಲ್ವೆ ಸ್ಟೇಷನ್ ಒಳಗೆ ಫಸ್ಟ್ ಟೈಮ್ ನಾನು ನೋಡೋದೀನಿ AC ಆನ್ ಮಾಡ್ಯಾರ. ಇದು ಆನ್ ಐತಿಲ್ಲ. ನಮ್ಮ ಜೊತೆ ಇವತ್ತದಾರ ಟ್ರಾವೆಲಿಂಗ್ ಒಳಗೆ ಸುಹಾಸ್. ಬ್ರೋ ರಶ್ ನೋಡಿ ಹೇಗೆ ಅನಿಸ್ತಿದೆ? ರಶ್ ನೋಡಿ ಹೇಗೆ ಅನಿಸ್ತಿದೆ? ಒಂದು ಫೆಸ್ಟಿವಲ್ ಟೈಮ್ ನಡೀತಾ ಇದೆ. ಬರೋರು ಇದ್ದಾರೆ, ಹೋಗೋರು ಇದ್ದಾರೆ. ಅದೇ ನಂಗೆ ಗೊತ್ತಾಗ್ತಿಲ್ಲ ಹೋಗೋರು ಯಾರಿದ್ದಾರೆ ಈ ಟೈಮಲ್ಲಿ ಅಂತ. ಚಾತ್ ಪೂಜೆಗೆ ಹೋಗಿ ಬರೋರು ಇದ್ದಾರೆ ಒಂದು ಕ್ಯಾಟಗರಿ ಇದೆ. ಇದ್ಯಾವುದೋ ಹೋಗೋದು ಹೊಸ ಕ್ಯಾಟಗರಿ. ಅದೇ ಹೊಸ ಜನ ಜಾಸ್ತಿ ಇರೋದು ಪೋಸ್ಟ್ ಚಾತ್ ಪೂಜೆ. ಇಲ್ಲಿ ನೋಡ್ರಿ ಇಲ್ಲಿ ಪೂರ್ತಿ ಲಿಟ್ರಲಿ ಈ ಟ್ರೈನ್ ಒಳಗೆ ಜನರಲ್ಲ ಮತ್ತು ಸ್ಲೀಪರ್ ಬಿಟ್ರೆ ಯಾವ ಕೋಚ್ ಇರಂಗಿಲ್ಲ. ಭಾಳ ಎಕ್ಸೈಟಿಂಗ್ ಇರೋದೈತು ಇದೇನು ಜರ್ನಿ. ಇಲ್ಲಿ ನೋಡ್ರಿ ಕ್ರೌಡ್ ನೋಡ್ರಿ ನೀವು ಬರ್ರಿ. ಓಹೋ ಪೀಕ್ ನಾರ್ತ್ ಇಂಡಿಯನ್ ಟ್ರೈನ್. ನಾನೇನು ಅನ್ಕೊಂಡು ಈಗೆಲ್ಲ ರಶ್ ಊರಿಗೆ ಹೋಗಿರುತ್ತೆ, ಅಷ್ಟೇನು ಕ್ರೌಡ್ ಇರೋಂಗಿಲ್ಲ, ಆರಾಮಾಗಿ ಕವರ್ ಮಾಡ್ಬೋದು ಈ ಟ್ರೈನ್ ಅಂದ್ಕೊಂಡಿದ್ದೆ. ಬಟ್ ನಂದು ಅಸಂಪ್ಷನ್ ರಾಂಗ್ ಆತ್ರಿ. ಕ್ರೌಡ್ ನೋಡಿ ಅಂತೂ ಫುಲ್ ಗ್ಯೂ ಅನ್ನೋದೈತಿಲಿ. ಬರೀ ಒಂದೇ ಟ್ರೈನಿಗೆ ಇಷ್ಟು ಕ್ರೌಡ್ ನೋಡ್ರಿ. ಇದು ಸೆಂಡಿಂಗ್ ಆಗೈತೆ ನೋಡ್ರಿ ಅಮೃತ್ ಭಾರತದ. ಇಷ್ಟು ಹನಿಕಾಗಿ ಯಾಕೆ ನೋಡತ್ತಾರಲ್ರಿ ಟ್ರೈನ್. ಇನ್ನು ಬರುತ್ನಾಗನ ಆಯ್ತು ಬಿಡ್ತಾರೇನು? ಎಷ್ಟು ಹನಿಕೆ ಆಗ್ತಿರೋ ಮಾರ. ಹೌಡಾದು ವ್ಯಾಪ್ 5 ಜೊತೆ ಬಂತು ನೋಡ್ರಿ. ದ ಲೆಜೆಂಡ್ರಿ ಅಮೃತ್ ಭಾರತ್ ಎಕ್ಸ್ಪ್ರೆಸ್. ಕಂಡೀಷನ್ ಮುಂದಿಂದ ಮಾಲ್ದಾ ಟೌನ್ SMT. ಇದ್ರ ಕಲರ್ ಕಾಂಬಿನೇಷನ್ ನಂಗೆ ಭಾಳ ಇಷ್ಟ ಆಗತ್ತೆ. ಹೊರಗಿಂದ ಆಯ್ತು ಒಳಗಿಂದ ಆಯ್ತು. ಮುಂದೆ 5 ಜನರಲ್ ರೀ. ಆಮೇಲೆ S12 ಸ್ಟಾರ್ಟ್ ಆತಂದ್ರೆ 12 ಸ್ಲೀಪರ್ ಕೋಚ್ ಇಲ್ಲಿ ಒಳಗದಾವ.
ಹೊರಗಿಂದ ಗಾಡಿ ಮೇಂಟೆನೆನ್ಸ್ ಅಷ್ಟು ಕಷ್ಟ ಅನ್ಸೋದು ರೀ. ಯಾಕೇನಾಯಿತು? ಹಾಂ ಹಾಂ ಕ್ರೌಡ್ ನೋಡ್ರಿ ಗಾಡಿ, ಇನ್ನು ಡೋರ್ಸ್ ಓಪನ್ ಇಲ್ಲ ಏನಿಲ್ಲ. ನಾನು ಕರೆಂಟು ನಾನು ರಿಸರ್ವೇಷನ್ ಚಾರ್ಜ್ ಚೆಕ್ ಮಾಡೀನಿ. ನಮ್ಮ ಕೋಚ್ ಪೂರ್ತಿ ಖಾಲಿ ಇತ್ತು. ಎಲ್ಲಿಂದ ತುಂಬ್ತಿದ್ವು ಅಂದ್ರೆ ಕಟ್ಪಾಡಿಯಿಂದ ಜೋಲಾರ್ಪೇಟೆ, ಕಟ್ಪಾಡಿ ಮುಂದೆ ಪೆರಂಬೂರದಿಂದ ಬುಕ್ಕಿಂಗ್ ಇತ್ತು. ಬಟ್ ಸಾರಿ, ಕಟ್ಪಾಡಿ ಮತ್ತು ರೆನಿಗುಂಟದಿಂದ ಬುಕ್ಕಿಂಗ್ ಇತ್ತು. ಬಟ್ ಇಲ್ಲಿಂದನೇ ಬುಕ್ಕಿಂಗ್ ಸ್ಟಾರ್ಟ್ ಆಗ್ಬಿಡು. ಟ್ರೈನ್ ಈಗ ಸೆಂಟಿಂಗ್ ಆಗೈತೆ, ಡೋರ್ ಕುಂದೋರು ಈಗಿಂದ ಸ್ಟಾರ್ಟ್ ಆಗ್ಯಾರ. ಸೀಟ್ ಇಲ್ಲಿನ ಓ 3AC ಎಕನಾಮಿ ಸೀಟ್ಸ್ ಕಂಡಂಗೆ ಕಾಣತ್ತವ್ರಿ ಹೊರಗಿಂದ ನೋಡ್ರಿ. ಇಲ್ಲ ಸೇಮ್ 3AC ಎಕನಾಮಿ. ಸ್ಟಾರ್ಟಿಂಗಿಗೆ ಸೀಟ್ ಒಳಗೆ ಕುಂದ್ರಾಗ ಬಂದಿದ್ರು ನೋಡ್ರಿ. ಏಕ್ ಮಿನಿಟ್ ये फाइन नहीं है, जनरल टिकट है। हाँ फाइन देंगे अभी, फाइन देंगे। उधर ही बैठे। फाइन देने का कोई मतलब नहीं बनता, मैं तो बोलूँ तो। जनरल बुक नहीं, स्लीपर है, रिजर्वेशन आगे है। जनरल में सीट मिल जाता आपको आराम से, सीट मिलता है आपको पहले चढ़ना था। 8 डब्बे थे इसमें. 10 ನಿಮಿಷ ಡಿಲೇ ಆಗಿ ಡಿಪಾರ್ಟ್ ಆದ್ವಿ ನೋಡ್ರಿ ನಾವೀಗ. ಅಗರ್ತಲಾ ಹಮ್ಸಫರ ಇನ್ಕಮಿಂಗ್ ಆಗತ್ತಿತ್ತು, ಅದ್ರ ಸಂಬಂಧ ನಮ್ಮ ಡಿಪಾರ್ಚರ್ 10 ನಿಮಿಷ ಡಿಲೇ ಆಯ್ತು. ಅದು ನಿನ್ನೆ ರಾತ್ರಿ ಬರ್ಬೇಕಿತ್ತು ರೀ. 17 ತಾಸು ಡಿಲೇ ಆಗಿ 28 ಆಗೈತೆ ಅದು. ಎರಡು ಹಿಂದೆ ಮುಂದೆ ಬಂದು ನೋಡ್ರಿ ಇವ. ಇದು ಡಿಲೇ ಐತಿ 8 ತಾಸು ಮೇಲೆ. ಗುವಾಹಟಿ, ಬೆಂಗಳೂರು, ಕಾಜಿರಂಗ ಅದ್ರ ಬಾಜು ಪ್ಲಾಟ್ಫಾರ್ಮ್ನಾಗ ಬಂದೈತಿ ಹಮ್ಸಫರ್. ಎರಡು ಲಾಂಗ್ ರನ್ನಿಂಗ್ ಗಾಡಿ ರೀ, SMVT. ಇದ್ರ ಜೊತೆ ಇನ್ನೊಂದು ಗಾಡಿ ಐತಿ, ನ್ಯೂ ಟೆನ್ಸಿಟಿ SMEB ಅಂತೇಳಿ. ಅದಂತೂ ದಿಬ್ರುಗಢದ ಆ ಸೈಡ್ದಿಂದ ಬರುತ್ತೆ. ಭಾಳ ಲಿಮಿಟೆಡ್ ಸ್ಟಾಪ್ಸ್ ಅದಾವೆ ರೀ ಈ ಟ್ರೈನಿಗೆ. SMVT ಬಿಟ್ಟು ಹುಡುಗ ಡೈರೆಕ್ಟ್ ಜೋಲಾರ್ಪೇಟೆ, ಆಮೇಲೆ ಕಾಟ್ಪಾಡಿ, ರೇಣಿಗುಂಟ ನೀವು ತಿಳ್ಕೊಂಬಿಡ್ರಿ. ಇಷ್ಟು ಕಮ್ಮಿ ಡಿಸ್ಟೆನ್ಸಿಗೆ ಯಾವ ಸ್ಟಾಪ್ಗಳಿಲ್ಲ. ಯಾವ ಹಿಡಿಬೋದು ಅಂದರೆ KGM ಸದ್ಯಕ್ಕೆ ಸ್ಟಾಪ್ ಇಲ್ಲ, ಬಂಗಾರಪೇಟೆ ಇಲ್ಲ, ಕುಪ್ಪಮ್ ಇಲ್ಲ. ನಾರ್ಮಲಾಗಿ ನೀವು ಜೋಲಾರ್ಪೇಟೆ ಕೊಡೋಂಗಿಲ್ಲ. ಅಮೃತ್ ಭಾರತ್ ಎಕ್ಸ್ಪ್ರೆಸ್ಗಳು ಬಂದುಬಿಟ್ಟು ಒಂದು ಸೂಪರ್ ಫಾಸ್ಟ್ ಏನಲ್ಲ, ನಾರ್ಮಲ್ ಕ್ಯಾಟಗರಿ ಟ್ರೈನ್ಗಳು ರೀ. ಇವಕ್ಕೆ ಎರಡು ನಿಮ್ಗೆ ಲೋಕೋ ನೋಡೋಕೆ ಸಿಗ್ತಾವೆ. ಒಂದು ರೇರ್ ಎಂಡ ಮತ್ತು ಒಂದು ಫ್ರಂಟ್ ಒಳಗೆ ಲೋಕೋ ನಿಮಗೆ ಸಿಗುತ್ತೆ. ವ್ಯಾಪ್ 5 ಎರಡು ಪುಷ ಮತ್ತು ಪುಲ್ಲಿಗೆ ಹೆಲ್ಪ್ ಆಗಲಿ ಅಂತಂತೇಳಿ. ಮತ್ತು ಇದೇನು ಕೋಚಸ್ ಇರ್ತಾವಲ್ಲ ಪೂರ್ತಿ ನಿಮ್ಗೆ ಸ್ಲೀಪರ ಮತ್ತು ಜನರಲ್ ಕೋಚಸ್ ನೋಡೋಕೆ ಸಿಗ್ತಾವೆ. AC ಕೋಚಸ್ ನೋಡೋಕೆ ಸಿಗಂಗಿಲ್ಲ. ಅಮೃತ್ ಭಾರತ್ 3.0 ಅಂತೇಳಿ ಬರೋದೈತೆ. ಅವ್ರೊಳಗೆ 3AC 2AC ಆ್ಯಡ್ ಮಾಡತ್ತಾರೆ. ಬಟ್ ನಂಗೆ ಅದು ವರ್ತ್ ಅನ್ಸಂಗಿಲ್ಲ. ಅಮೃತ್ ಭಾರತ್ಗಳ್ನ ಇಂಟ್ರೊಡ್ಯೂಸ್ ಮಾಡಿದ್ದನ ರೈಲ್ವೆದವ್ರ ಬಡವರಿಗೆ ಹೆಲ್ಪ್ ಆಗಲಿ ಅಂತೇಳಿ. ಬಟ್ ಇದು ಯಾವ ಮಟ್ಟಿಗೆ ಸರಿ ತಪ್ಪು ನಂಗೆ ಗೊತ್ತಿಲ್ಲ. ಬಂದ ಮೇಲೆ ಅವ್ರ ಸಕ್ಸಸ್ ರೇಟ್ ಮೇಲೆ ಎಲ್ಲ ಗೊತ್ತಾಗುತ್ತೆ. SMVTದ ಔಟ್ರೊಳಗೆ ಬರೋಡ್ಕ ನೋಡ್ರಿ. ಇಲ್ಲ ಪ್ರಶಾಂತಿ ಎಕ್ಸ್ಪ್ರೆಸ್ ಜೊತೆ ಪ್ಯಾರಲಲ್ ನಡೆದಿದೆ. ವಾವ್, ಬೆಂಗಳೂರು ಭುವನೇಶ್ವರ ಪ್ರಶಾಂತಿ. ಈ ಟೈಮ್ನಾಗ ಏನರ ಬಯಪ್ನಲ್ಲಿ ಒಳಗಿದ್ರೆ ಹೆವಿ ರೀ. ಹೆವಿ ಅಂದರೆ ಹೆವಿ. ನನಗೆ 5 ಅರೈವಲ್ ನೋಡೋಕೆ ಸಿಗ್ತೈತೆ ಎರಡು. ವಾವ್, ಬ್ಲಿಸ್ ಆಫ್ 50 ಸೆಕೆಂಡ್ಸ್ ಅದು ಪಾಸ್ ಆತ. ಅದು ಮುಂದಿನ ಚನ್ನಸಂದ್ರ, ತನಿಸಂದ್ರ ಮೇಲೆ ಲಂಕಾಗ ಹೋಗುತ್ತೆ. ಇದೇನು ಮೇನ್ ಲೈನ್ ನೋಡತ್ತಾರಲ್ಲ ಮ್ಯಾಲೆ, ಅದು ಹೊಂಟದ್ರಿ ಹೊಸೂರು ಧರ್ಮಪುರಿಯಿಂದ ಸೇಲಂಗೆ. ಕೊಯಂಬತ್ತೂರು, ವಂದೇ ಭಾರತ್, ಗರೀಬ್ ರಥ್ ಎಲ್ಲ ಆ ಸೈಡಿಂದ ಹೋಗ್ತಾವೆ. ನಾವು ಕೆಳಗಿನ ಲೈನ ಮೇನ್ ಚೆನ್ನೈ ಲೈನ್ ಇದೆ. ಸ್ಕಿಪ್ಪಿಂಗ್ ಕೃಷ್ಣರಾಜಪುರಂ MPS ಒಳಗೆ ಸ್ಕಿಪ್ ಮಾಡೋದು ನೋಡ್ರಿ ನಾವು. ವಾ,
ಡಿಪಾರ್ಟ್ ಅಂತೂ ಆದ್ವಿ ರೀ. ಈಗಿನ ಕಂಡೀಷನ್ ನೋಡ್ಕೋಬೋದು ನೀವು ಇಲ್ಲ. ಇವರೆಲ್ಲ ಅದರಲ್ಲ ಇವರೆಲ್ಲ ಜನರಲ್ ಪ್ಯಾಸೆಂಜರ್ಸ್. ಟಿಕೆಟ್ ಬರ್ಕೊಂಡಾರ ಟಿ ಸಿ ಅವ್ರು ಅಂತೇಳಿ. ಮತ್ತು ಇಲ್ಲಿ ನೋಡ್ರಿ ಜಾಗ ಇದು ಮಾಡ್ರಿ ಹಿಂಗೆ ರೀ. ಪಾಪ ಏನು ಮಾಡೋಕ್ಕಾಗಂಗಿಲ್ಲ, ಲಾಂಗ್ ಡಿಸ್ಟೆನ್ಸ್ ಅಲ್ಲ, ಎಲ್ಲಾರ ಒಂದಿಟ್ಟು ಜಾಗ ಹುಡ್ಕೋಬೇಕಾಗತ್ತ. ಅವ್ರದ್ದು ಏನಂತಾರಲ್ಲ ಅದ ನೆಸೆಸಿಟಿ, ಮಜಬೂರಿ ಅಂತಾರ. ಒಂದು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಒಳಗೆ ಆ್ಯಡೆಡ್ ಪ್ಯಾಂಟ್ರಿ ಕಾರು ಐತ್ರಿ. ಸೊ ಸುಹಾಸ್ ಅವರು ಕಾಫಿ ಅಥವಾ ಟೀ ತೊಗೊಂಡ್ರಿ. ಏನು ತೊಗೊಂಡಿದ್ದೆ? ಟೀ ಹೇಗಿದೆ? ಚೆನ್ನಾಗಿದೆ, ಟೇಸ್ಟ್ ಮ್ಯಾನೇಜಬಲ್. ಟ್ರೈನ್ ಹೆಂಗಿರಬೇಕು ಹಂಗಿದೆ. ಟ್ರೈನಲ್ಲಿ ನಾವೇನೋ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಕುಡಿಬೋದು. ಟ್ರೈನ್ ಟೀ ಹಾಂ, ಕುಡಿಬೋದು. ಗಾಡಿದ ವಾಶ್ರೂಮ್ಸ್ ನೋಡಂಬರ್ರಿ. ಡಿಪಾರ್ಟ್ ಆಗ್ಬಿಡ್ಕ ಹೆಂಗೈತೆ ಅಂತೇಳಿ ಇದು ಕ್ಲೀನ್ ಮಾಡ್ಯಾರ. ಯಾಕಂತಂದ್ರೆ ಇದು ಗಾಡಿ ಬಂದ್ಬಿಟ್ಟು ಈಸ್ಟರ್ನ್ ರೈಲ್ವೇಸ್ ಇದ್ದ ಒಳಗೆ ಎಂಟ್ರ್ ಆಗ್ಬಿಡ್ಕ ಕ್ಲೀನ್ ಐತಿ. ಇಲ್ಲಿ ನೋಡ್ರಿ ನಿಮ್ಗೆ 3 AC ಒಳಗೆ ಸಿಗುವಂಥ ಫೆಸಿಲಿಟೀಸ್ ಎಲ್ಲ ನಿಮ್ಗೆ ಈ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಅದು ಕೋಚ್ ಒಳಗೆ ಸಿಗುತ್ತೆ. ಏನಂತಂದ್ರೆ ಇನ್ಸ್ಟಂಟ್ ಫ್ಲಶ್. ವಾವ್, ಇದ್ರೊಳಗೆ ನಿಮ್ಗೆ 3 AC ಸಿಗುತ್ತೆ. ಹ್ಯಾಂಡ್ ವಾಶು ಸಿಗುತ್ತೆ. ಸ್ಲೀಪರ್ ಮತ್ತು ಜನರಲ್ ಒಳಗೆ ನೀವು ಕಂಪೇರ್ ಮಾಡಿರಿ, ನಿಮ್ಗೆ ಹ್ಯಾಂಡ್ ವಾಶ್ ಸಿಗಂಗಿಲ್ಲ. ಹಾಂ, ನಾನು ಕಂಪೇರ್ ಟು ಮೆನಿ ಸ್ಲೀಪರ್ LHB ಕೋಚಸ್ ಇದು ಬೆಸ್ಟ್ ಅಂತ ಹೇಳ್ತೀನಿ. ಅಮೃತ್ ಭಾರತ್ ಕೋಚ್ ಇದ್ದೇನೆ. ಮತ್ತು ನೀವು ನಾರ್ಮಲ್ ಆಗಿ ಟ್ರೈನ್ಗಳೊಳಗೆ ನೋಡಿರ್ಬೋದ, ಇದೇನು ಇದು ಕಪ್ಲಿಂಗ್ ಇರುತ್ತಲ್ಲ ಅದು ಕಾಣುತ್ತೆ ಅಂತೇಳಿ. ಬಟ್ ಇದ್ರೊಳಗೆ ಕಾಣಂಗಿಲ್ಲ. ಒಂದೇ ಭಾರತದೊಳಗೆ ಏನು ಯೂಸ್ ಮಾಡ್ತಾರಲ್ಲ ವೆಸ್ಟಿಬಲ್ ಸಿಸ್ಟಮ್, ಅದನ್ನ ಇದ್ರೊಳಗೆ ಯೂಸ್ ಮಾಡ್ಯಾರ. ಮತ್ತು ಇಲ್ಲಿ ಒಳಗೆ ಬಂದು ಹುಡುಗ ನಿಮ್ಗೆ ಪ್ರತಿಯೊಂದು ಸೀಟಿಗೂ ಒಂದೊಂದು ಚಾರ್ಜಿಂಗ್ ಸಾಕೆಟ್ ನೋಡೋಕೆ ಸಿಗ್ತಾವೆ. ಇಲ್ಲೊಂದು ಐತಿ ಸೈಡ್ ಲೋವರಿಗೆ, ಸೈಡ್ ಅಪ್ಪರಿಗೂ ಐತಿ. ಮತ್ತು ಚಾರ್ಜಿಂಗ್ ಹಾಕ್ತಾರೆ ಅಂದ್ರೆ ಫೋನ್ ಹೋಲ್ಡರು ಐತಿ. ಮತ್ತು ಇಲ್ಲೇ ಬಾಟಲ್ ಹೋಲ್ಡರು ಈ ಟ್ರೈನ್ ಒಳಗೆ ನಿಮಗೆ ನೋಡೋಕೆ ಸಿಗುತ್ತೆ. ಒಂದೇ ಬಾರದು ಪೂರ್ತಿ ನೋಡ್ರಿ. ಇಂಟೀರಿಯರ್ದು ಏನು ಚೇಂಜೇ ಇಲ್ಲ. 3 AC ಎಕನಾಮಿದು ಏನು ಸೀಟ್ ಇರ್ತಾವಲ್ಲ ಅವ ಅಷ್ಟೇ. ಎಕನಾಮಿ ಒಳಗೆ ಬರೀ AC ಅಷ್ಟೇ ಆ್ಯಡ್ ಆನ್ ಇರುತ್ತೆ ನೋಡ್ರಿ ನಿಮ್ಗೆ. ಇಲ್ಲೂ ಹಂಗೆ ಐತಿ. ಪ್ರತಿಯೊಂದು ಸೀಟಿಗೆ ಒಂದೊಂದು ಚಾರ್ಜಿಂಗ್ ಸಾಕೆಟ್, ಲೋವರ ಮಿಡಲ್ ಅಪ್ಪರ್ ಹಿಂಗೆ ಐತಿ ಕೋಚಿದ್ದ. ಮತ್ತು ನಿಮಗೆ ಇಲ್ಲೇ ವೆಲ್ಕಮ್ ಅದು ಡಿಜಿಟಲ್ ಬೋರ್ಡ್ ನೋಡೋಕೆ ಸಿಗುತ್ತೆ. ನೆಕ್ಸ್ಟ್ ಹಾಲ್ಟ್ ಯಾವುದು? ಜೋಲಾರ್ಪೇಟೆ. ಎಲ್ಲ ಇದ್ರೊಳಗೆ ಇನ್ಫಾರ್ಮೇಷನ್ ಐತಿ. 128 ಕಿಲೋಮೀಟರ್ಸ್ ಅಂತೇಳಿ ಅದು ತೋರಿಸಾಗುತ್ತೆ. ಇದು ಭಾರಿ ಬೆಸ್ಟ್. ICF ಚೆನ್ನೈದಿಂದ ಈ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಅದು ಕೋಚ್ ಮ್ಯಾನುಫ್ಯಾಕ್ಚರ್ ಆಗಿದೆ. ಇನ್ನೊಂದು ಮತ್ತು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಇದ್ರೊಳಗೆ ನಿಮ್ಗೆ CCTV ಸಲಕ್ಕೆ ನೋಡೋಕೆ ಸಿಗುತ್ತೆ ರೀ. ಇದು ಯಾವುದೂ ಟ್ರೈನದ್ದು ಸ್ಲೀಪರ್ ಕ್ಲಾಸ್ ಒಳಗೆ ನೋಡೋಕೆ ಸಿಗೋಂಗಿಲ್ಲ. ನಾರ್ಮಲ್ ಟ್ರೈನಿಂದ ಸ್ಲೀಪರಿಗೆ ಕಂಪೇರ್ ಮಾಡಿರಿ. ಇದ್ರೊಳಗೆ ನಿಮ್ಗೆ ವಾಶ್ರೂಮ್ದಿಂದ ಬರ್ತೀನಿ ಇನ್ಸ್ಟಂಟ್ ಫ್ಲಶ್. ಮತ್ತು ನಿಮ್ಗೆ ವಾಶ್ ಬೇಸಿನ್ ಒಳಗೆ ಹ್ಯಾಂಡ್ ವಾಶ್ ನೋಡೋಕೆ ಸಿಗುತ್ತೆ ರೀ. ಮತ್ತು ಒಳಗೆ ಬಂದ್ರೆ ಕೊಡ್ಕ ನಿಮ್ಗೆ CCTV ಮತ್ತು ಪ್ರತಿಯೊಂದು ಸೀಟಿಗೆ ಒಂದೊಂದು ಚಾರ್ಜಿಂಗ್ ಸಾಕೆಟ್, ಬಾಟಲ್ ಹೋಲ್ಡರ್, ಮೊಬೈಲ್ ಫೋನ್ ಹೋಲ್ಡರ್ ಮತ್ತು ಕಂಫರ್ಟೇಬಲ್ ಸೀಟ್ಗಳು ಈ ಟ್ರೈನ್ ಒಳಗೆ ನಿಮಗೆ ನೋಡೋಕೆ ಸಿಗುತ್ತೆ. ಇದು ನಾರ್ಮಲ್ ಟ್ರೈನ್ಗಿಂತ ಒಂದು ಸ್ವಲ್ಪ ಅಪ್ಗ್ರೇಡೆಡ್ ಟ್ರೈನ್ ಅಂತಲೇ ನೀವು ಹೇಳ್ಬೋದು. ಡಿಪಾರ್ಟ್ ಆಗಿ ಸ್ಪೀಡ್ ನೋಡ್ಬೋದು ನೀವು. ಇಲ್ಲೇ 105, 104 ಕ್ರೂಸ್ ಮಾಡತ್ತೀವಿ ನೋಡ್ರಿ. ಅಂತ ಇದೇ ಲೈನ್ 130 ಇರೋದ್ರಿಂದ ಇದಕ್ಕೆ ಪರ್ಮಿಷನ್ ಐತೋ ಇಲ್ಲೋ ಅಂತೇಳಿ. ಯಾಕಂದ್ರೆ ರೀಸೆಂಟಾಗಿ ನಾನು ಟಿನ್ಸುಕಿಯಾ ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡಿದ್ದೆ. ಅದಕ್ಕೆ 130 ಪರ್ಮಿಷನ್ ಕೊಟ್ಟಿರ್ಕಿಲ್ಲ ಜೋಲಾರ್ಪೇಟೆಯಿಂದ KSR ಬೆಂಗಳೂರು. Skipping Whitefield. Flat 130. Hui. Start ಆದ ನೋಡ್ರಿ 130 ಆಕ್ಷನ್ ಆಫ್ಟರ್ Whitefield. 130 ಸ್ಕಿಪ್ ದೇವಂಗೊಂತಿ. ಇಲ್ಲಿ ನೋಡ್ರಿ ಇಲ್ಲಿ ಏಜೆಂಟ್ಗಳು ಲೂಟಿ ಎಷ್ಟು ಮಾಡ್ತಾರೆ ಅಂತೇಳಿ. ಇವ್ರ ಮಾಲ್ದಾ ಮಠ ಹೊಂಟ್ರಂತೆ. ಕಿತ್ನೆ ದಿए थे आप पैसे? 2500 एक टिಕೆಟ್ का. ಅದು ಸ್ಲೀಪರಿಗೆ ಕನ್ಫರ್ಮ್ ಕೊಟ್ಟರು. ಬಟ್ 2500 ಅಂದ್ರೆ 2500 ರೂಪಾಯಿ. ಅದ್ರೊಳಗೆ 3 AC आता आपको. 3 AC आता आपको. AC 2500 में. क्या करेगा भाई, ये तो पैसे है ना इसलिए। हाँ जरूर है जाना. हाँ। अभी क्या है इतना रश? हाँ, क्यों इतना रश क्यों जा रहा है अभी? पैसे नहीं ना, अब क्या करेगा, टिकट का भी होगा नहीं होगा, लेट होगा ना। हाँ हाँ. मालूर प्लेटफॉर्म स्किप. ನನ್ನ ಫೇವ್ರೇಟ್ ಮಿಸ್ಟಿ ಡೈ ಬಂತು ನೋಡ್ರಿ. ಇಲ್ಲಿ ವೆಸ್ಟ್ ಬೆಂಗಾಲ್ ಫೇಮಸ್. ಸುಹಾಸ್ ಅವ್ರು 2 ತೊಗೊಂಡ್ರೆ
ಅದನ್ನು ಟೇಸ್ಟ್ ಮಾಡೋಣ ಅಂತ. ವೆಸ್ಟ್ ಬೆಂಗಾಲ್ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತರಿಂದ ಮಿಷ್ಟಿ ದಹಿ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಆಫ್ಟರ್ ತ್ಯಾಕಲ್ಲ. ಸಂಘಮಿತ್ರ ಸೂಪರ್ ಫಾಸ್ಟ್ ಖಾನಾಪುರ SMBT ಬೆಂಗಳೂರು. ಲಿಟ್ರಲಿ ಇಲ್ಲಿ ನೋಡ್ರಿ ನೀರು ದಹಿ ಹೆಂಗೆ ತಿನ್ಬೇಕು. ವಾಪಸ್ ಮಾಡ್ತೇವೆ ನಾವೀಗ ಬರಲಿ. ಸ್ಕಿಪ್ಪಿಂಗ್ ಬಂಗಾರಪೇಟ್. ಓ ಬ್ರೇಕ್ ಆಗ್ತದೆ. ಅನ್ಸ್ಕೆಡ್ಯೂಲ್ಡ್ ಹಾಲ್ಟ್ ಏನ್ರಿ? ಜಸ್ಟ್ ಇಲ್ಲೇ ಡಬಲ್ ಡೆಕರ್ ಡಿಪಾರ್ಟ್ ಆಗೈತೆ ನೋಡ್ರಿ. 22626 KSR ಬೆಂಗಳೂರು ಸಿಟಿ, ಚೆನ್ನೈ ಸೆಂಟ್ರಲ್. ಸೊ ಅದ್ರ ಸಂಬಂಧ ನಾವು ಕ್ರಾಲ್ ಮಾಡ್ಬೇಕಾಗತ್ತೆ ಅನ್ಸತ್ತೆ. ಡಬಲ್ ಡೆಕ್ಕರ್ ಸಂಬಂಧ ನಮ್ಮನ್ನ ಬಂಗಾರಪೇಟೆ ಒಳಗೆ ನಿಲ್ಸಿದ್ ನೋಡ್ರಿ. ನಾನು ಫುಲ್ ಹೈ ಸ್ಪೀಡ್ ಆ್ಯಕ್ಷನ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಇವು ವೇಟ್ ಮಾಡತ್ತಿದ್ದೆ ಅದಕ್ಕೆ. ಹಾಂಗ್ ಆತ. ಈ ಟ್ರೈನದ್ದು ಪ್ಯಾಂಟ್ರಿ ಕಾರದ್ದು ನಂಗೆ ಒಂದು ಭಾಳ ಇಷ್ಟ ಆಯ್ತು ರೀ. ಎಲ್ಲ ರೇಟ್ ಟು ರೇಟ್ ಮಾರಾತಾರೆ. 70 ರೂಪಾಯಿ 80 ರೂಪಾಯಿ ಏನೇನದು ರೇಟ್ ಇರುತ್ತಲ್ಲ ಟ್ರೈನದ್ದು, ಬಾರಿ ಬೆಸ್ಟ್. ಮತ್ತು ನಮ್ದು ಇದು ತೊಗೊಂಡಿದ್ವಲ್ಲ, ಇದು ಪೂರ್ತಿ ನೀರಾಗಿತ್ತು. ಅವ್ರಿಗೆ ಹೇಳಿದ್ದೀವಿ ರೊಕ್ಕ ರಿಫಂಡ್ ಮಾಡ್ದೇವೆ ಅಂತ ಹೇಳ್ಯಾರ ಅವ್ರು. ಒಂದು ಮಾತಿಗೆ ನಾನು ಹ್ಞೂ ಅಂದ್ಬಿಟ್ರೆ ನಂಗೆ ಅದು ನಂಬಕ್ಕಾಗಲಿಲ್ಲ. ಒಂದು ಸ್ವಲ್ಪ ರೈಲ್ವೆ ಒಳಗೆ ಇಂಥವು ಬದಲಾವಣೆ ಬರತ್ತಾವಲ್ಲ, ಅದು ನೋಡಿ ಖುಷಿ ಆತ. ವಾವ್ ನೋಡ್ರಿ, ಅದನ್ನು ಒಗಿರಿ ತಗೋರಿ ನಿಮ್ಮ ರಿಫಂಡ್ ಅಂತೇಳಿ ಕೊಟ್ಟು ಹೋದ್ರು ಅವ್ರ. ನಾವು ಕೇಳೇನೇ ಇರ್ಕಿಲ್ಲ. ಅವ್ರು ಏನು ಮಾಡಿದ್ರು ಬಂದು ಹಾಂ ಯಾಕೆ ಏನಾಯ್ತು ಅಂದರು, ನೀರಾಗಿದೆ ಅಂದರೆ ಸರಿ ಸರ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ, ನಾನು ಸರ್ ರೀಫಂಡ್ ಕೊಡ್ತೀನಿ. ಅವರೇ ಬಂದು ನೋಡಿ ಮಾತಾಡಿ. ನಾವೇನು ಹೇಳಲೇ ಇರ್ಕಿಲ್ಲ. ಭಾರಿ ಬೆಸ್ಟ್ ಅನ್ನಿಸ್ತಿದೆ ನೋಡಿ ನನಗೆ. IRCTC ಸ್ಟಾಫು ಅಂದ್ಬಿಡ್ದಾರ ನೋಡ್ರಿ ಈ ಟ್ರೈನ್ ಒಳಗೆ. ಬಟ್ ಸ್ಕಿಪ್ ಆಗಲಿಲ್ಲ, ಮೇನ್ ಲೈನ್ ಒಳಗೆ ಸ್ಟಾಪ್ ಮಾಡತ್ತಾರೆ. ಈ ಪ್ಯಾಚ್ ಒಳಗೆ ಅಪ್ ಲೈನ್ ಮತ್ತು ಡೌನ್ ಲೈನ್ ಸಪ್ರೇಟ್ ಹಾಕವ್ರಿ. ಪಚ್ಚೂರು ಅಂತೇಳಿ ರೈಲ್ವೆ ಸ್ಟೇಷನ್ ಆದ್ಮೇಲೆ ಮಳೆ ಬರೋ ವಾತಾವರಣನೂ ಆಗೈತೆ. ನಾರ್ತ್ ಸೈಡ್ ಟ್ರೈನ್ ಐತಂದ್ರೆ ಸಮೋಸ ಸೇಲಿಗೆ ಬಂದ ಬರುತ್ತೆ. ನಮ್ಮ ಸುಹಾಸ್ ಅವ್ರು ಸಮೋಸ ತೊಗೊಂಡಾರ. ತಿಂದ ಹೇಗಿತ್ತು? ಚೆನ್ನಾಗಿತ್ತು. 10 ರೂಪಾಯಿಗೆ ಒಂದು ಆರಾಮಾಗಿ 10 ರೂಪಾಯಿಗೆ ಒಂದ 3 ಕೊಟ್ಟ 50 ಕೊಟ್ಟು 20 ವಾಪಸ್ ಬ್ರೋ. IRCTC ರೇಟೇ ಇರೋದು 30 ರೂಪಾಯಿಗೆ 2. ವೆಸ್ಟ್ ಬೆಂಗಾಲ ನಾರ್ತ್ ಈಸ್ಟ್ ಸೈಡ್ ಎಲ್ಲ ಇದಕ್ಕೆ ಸಿಂಗಾಡ ಅಂತಾರೆ.
ಸಮೋಸ ಇದು ಫ್ರೈಡ್ ಕೊಟ್ಟಿಲ್ಲ. ಮಸ್ತ್ ಮಸಾಲ ನೋಡ್ರಿ ಇಲ್ಲಿ ಯಾವುದೋ ಒಂದು ಮಸಾಲ ಹಾಕ್ಯಾರ, ಅದರಿಂದ ಟೇಸ್ಟ್ ಏನು ಅನ್ಸಾರ ಅದು. ಲೆಫ್ಟ್ ಸೈಡಿಗೆ ಇದೇನು ಲೈನ್ ನೋಡತ್ತಾರಲ್ಲ, ಇದ ನೋಡ್ರಿ ಮುಂದೆ ಸೇಲಮ್ಗೆ ಹೋಗೋದ. ಸೋಮನಾಯಕನ ಪಟ್ಟಿ ಆದ್ಮೇಲೆ ಒಂದು ಔಟ್ರ್ ಕ್ಯಾಬಿನ್ ಬರುತ್ತೆ, ಅಲ್ಲಿಂದ ಒಂದು ಲೈನ್ ಹೋಗುತ್ತೆ, ಅಲ್ಲೇ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಎಲ್ಲ ಸ್ಕಿಪ್ ಹೊಡಿತಾವೆ. ಜೊಲ್ಲಾರ್ಪೇಟೆಗೆ ಎಂಟ್ರ್ ಅದೀವಿ ನೋಡ್ರಿ ಇಲ್ಲಿ. ಬಾಜು ಪ್ಲಾಟ್ಫಾರ್ಮ್ನಾಗ ಡಬಲ್ ಡೆಕ್ಕರು ನಿಂತೈತಿ. ಜೊಲ್ಲಾರ್ಪೇಟೆ ಇದು ನಂಗೆ ಬೆಸ್ಟ್ ಅನ್ಸೋದೆ. ಯಲಗಿರಿ ಹಿಲ್ಸನ್ನ ಸ್ಟೇಷನ್ ಒಳಗೆ ನಿಂತ್ಕೊಂಡು ನೋಡ್ಬೋದು. ಇದ್ರ ಮೇಲೆ ಇನ್ನೂ ಮಟನೂ AC ಡಬಲ್ ಡೆಕ್ಕರ್ ಅಂತಲೇ ಬರ್ದಾರೆ, ಬಟ್ ಜನರಲ್ಲೂ ಐತಿ ಇಲ್ಲಿ. ಇದು ಸೆಕೆಂಡ್ ಸೀಟಿಂಗ್. ಫೋರ್ 30ಗೆ ಅರೈವಲ್ ಇತ್ತು ರೀ. ಲಿಟ್ರಲಿ 4 ಗಂಟೆಗೆ ಬಂದೆವು ನಾವು, 30 ಮಿನಿಟ್ಸ್ ಬಿಫೋರ್. ಇಲ್ಲೊಂದು 5 ನಿಮಿಷನೂ ಸ್ಟಾಪ್ನೂ ಐತಿ, ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಇದೆ. ಅದಕ್ಕೆ ನಮಗೆ ಬಾಜು ಪ್ಲಾಟ್ಫಾರ್ಮ್ದಾಗ ಡಬಲ್ ಡೆಕ್ಕರ್ ಇದ್ದರೂ ನಮಗೆ ತೊಗೊಂಡಿದ್ದು ಇದಕ್ಕೆ ಅನ್ಸೋದು ನನಗೆ ಮೇ ಬಿ ರೀಸನ್. ಆರಾಮ 30 ಮಿನಿಟ್ಸ್ ಸ್ಟಾಪ್ ಐತಿ, ನಿಂದ್ರಲ್ಲಿ ಟ್ರೈನ್ ಅಂತೇಳಿ. ಜೊಲ್ಲಾರ್ಪೇಟೆಗೆ ಜಂಕ್ಷನ್ ಅನ್ನೋದು ಅದ ರೀ, ಸೇಲಮ್ಮದು ಒಂದು ಲೈನ್ ಬಂದದಲ್ಲ ಅದ್ರ ಸಂಬಂಧ. ಅದು ಮುಂದೆ ಸೇಲಮ್ಮ, ಈರೋಡ, ಕೊಯಮತ್ತೂರು ಆ ಸೈಡ್ ಹೋಗುತ್ತೆ. ಸೇಲಮ್ಮ, ಮಧುರೈ, ನಾಗರ್ಕೋಯಿಲೂ ಆ ಲೈನ ಹೋಗುತ್ತೆ. ಎಷ್ಟು ಮಸ್ತ್ ಐತೆ ನೋಡ್ರಿ ಸ್ಟೇಷನ್. मालदा टाउन अमृतसर एक्सप्रेस मार्ग से चलकर काटपाड़ी रेणीगुंटा जंक्शन विजयवाड़ा प्लेटफॉर्म नंबर 4 पर खड़ी है. ಜೊಲ್ಲಾರ್ಪೇಟೆ ಒಳಗೆ ನಾವು ಎವ್ರಿ ಟೈಮ್ ಬಂದ್ರೆ ಜೊಲ್ಲಾರ್ಪೇಟೆ ಇದು ವಡೆ ಸಾಂಬಾರು ಅಂತೂ ಮಿಸ್ ಮಾಡಂಗೇನೇನಿಲ್ಲ. ಎಷ್ಟು ತೊಗೊಂಡ್ರಿ ಬ್ರೋ 4 ವಡೆ ಸಾಂಬಾರಿಗೆ? ಹಾಂ 15 ರೂಪಾಯಿ ಒಂದು ವಡೆ ನೋಡ್ರಿ, ಹೊರಗಿಂದ ರೇಟ. ಹೇಗಿದೆ? ಚೆನ್ನಾಗಿದೆ, ಸಾಂಬಾರ್ ಟೇಸ್ಟ್ ಆಗಿದೆ. ಟಿಪಿಕಲ್ ತಮಿಳ್ನಾಡು ಸಾಂಬಾರು ರೀ, ಮಸ್ತ್ ಗಟ್ಟಿ ಐತಿ. ಮಸ್ತ್ ಫ್ಲೇವರ್ಫುಲ್ ಐತಿ. ನಮ್ಮ ಕಡೆ ಹೆಂಗೆ ವಡ ಕ್ರಿಸ್ಪಿ ಸಿಗುತ್ತಲ್ಲ ಹಂಗೆ ಕ್ರಿಸ್ಪಿ ಸಿಗಂಗಿಲ್ಲ, ಸಾಫ್ಟ್ ಇರುತ್ತೆ ವಡ. ಯಾವುದು ಗಾಡಿ ರೀ ಎಷ್ಟು ಫಾಸ್ಟ್ ಅಂತ ಹೋಗುತ್ತೆ. ಮೈಸೂರು ಚೆನ್ನೈ ವಂದೇ ಭಾರತ್ ಎಕ್ಸ್ಪ್ರೆಸ್ ಓವರ್ಟೇಕ್ ಮಾಡೋದು ಭಾಳ ಸ್ಲೋ ಓವರ್ಟೇಕ್ ಆಗ್ತಿದೆ. 20608 ಇದ್ರದ ನಂಬರ. ವಂದೇ ಭಾರತ್ ಎಕ್ಸ್ಪ್ರೆಸ್ ಓವರ್ಟೇಕಿಂಗ್ ಅಮೃತ್ ಭಾರತ್. ಡಿಪಾರ್ಚರ್ ಆದಮೇಲೆ ಅದ್ರ ಹಿಂದಿಂದ ನಮಗೂ ಸಿಗ್ನಲ್ ಸಿಗ್ತಾ. ಇಲ್ಲಿ ಬಾಜು ಎರ್ನಾಕುಲಂ ಟಾಟಾ ಇನ್ನು ವೇಟ್ ಮಾಡ್ಬೇಕಾಗತ್ತೆ ರೀ. ಇದ್ರದ್ದು 4:55 ಡಿಪಾರ್ಚರ್ ಐತಿ. ಈಗ ನಮ್ಮ ಹಿಂದಿಂದನೇ ಇದು ಡಿಪಾರ್ಟ್ ಆಗುತ್ತೆ. ಇದ್ರ ಹಿಂದಿಂದ ಬರೋದೈತಿ ಅಲಪುಜಾ ಧನಬಾದ್. ಇಲ್ಲಿ ನೋಡ್ರಿ, ಇಲ್ಲಿ ವೇಟಿಂಗ್ ರೂಮ್ ಫಾರ್ ಡ್ರೈವರ್ಸ್ ಅಂತ ಹೇಳ್ಯಾರ. ಲೋಕೋ ಪೈಲಟ್ ಅಂತ ಹಾಕುವಲ್ಲಿ ಪಾಪ ಅವರಿಗೆ ಫೆಸಿಲಿಟೀಸಿಗೆ ಪ್ರೊವೈಡ್ ಮಾಡ್ಬೇಕು ಮೇನ್. ಟಾಟಾ ನಗರದ 37121 ಲ್ಯಾಬ್ 7 ಲೀಡಿಂಗ್ ಐತಿ. ಯಶೋತಾಪುರಂ ಲಿಮ್ಸ್ ಒಳಗೆ ಪಾಸ್ ಆಯ್ತು.
ಕೊಯಂಬತ್ತೂರು ಇಂಟರ್ಸಿಟಿ, ಬ್ರೇಕ್ ಶೇರಿಂಗ್ ವಿತ್ SMT ತಿರುಪತಿ ಇಂಟರ್ಸಿಟಿ. ಜೊಲ್ಲಾರಪೇಟೆ ಕಾಟ್ಪಾಡಿ ಸೆಕ್ಷನ್ ಅದಂತೂ ಮಜಾ ತೊಗೊಂಡದೊಳದನ್ ರೀ. ಸೈಡ್ ಲೋವರ್ಗೆ ತೊಳಕ್ಕೆ ಕುಂತ ನೀವು ಅನ್ಕೋತಿರ್ಬೋದು ಇಂಥ ನಮ್ಮ ಮಜಾ ನಮಗೂ ಸಿಗಲಿ ಅಂತೇಳಿ. ಅದ್ರೊಳಗೆ ನೋಡ್ರಿ ಇಲ್ಲೇ ಮಜಾನ ಜಾಸ್ತಿ ಮಾಡ್ಬೇಕಂತೇಳಿ ಅದಕ್ಕೆ ಆ್ಯಡ್ ಆನ್ ಮಾಡ್ಕೊಂಡೇವಿ. ಚಹಾ ಮತ್ತು ಬಿಸ್ಕಿಟ್, 10 ರೂಪಾಯಿ ಚಹಾ, ಇದು 30 ರೂಪಾಯಿ ಬಿಸ್ಕಿಟ್ ತೊಗೊಳದೇವಿ ಈಗ. ಆಲ್ಮೋಸ್ಟ್ ಈ ಲೈನ್ದಾಗ ಎಲ್ಲ ಪ್ಲಾಟ್ಫಾರ್ಮ್ ಸ್ಕಿಪ್ ಅದಾವೆ ನೋಡ್ರಿ. ಸೈಡ್ ಲೋವರ್ ಒಳಗೆ ಒಂದು ಮಜಾ ಮಾಡ್ಬೋದು. ಮೇಲೊಳಗೆ ಬರ್ಬೇಕಿಲ್ಲ ರಾತ್ರಿ ಹೊತ್ತು, ಮಜಾ 10 ಆಗುತ್ತೆ. ಈಗ ಇಳಿತು ಮುಂದೆ ಅಬ್ಸರ್ವ್ ಮಾಡಿದೆ ನಾನು, ಕಾಟ್ಪಾಡಿ ಜಂಕ್ಷನ್ ಅಂತೇಳಿ ಬಂತ. ಹಾಂ, ವಾಲ್ಯೂಮ್ ಕಮೆಂಟ್ ಆಡ್ರಿ ಅದ್ರದ್ದು. ಬರ್ರಿ ಇಳಿಯೋ ಟೈಮ್ ಬಂತ. ಲಾಲ್ಬಾಗ್ ಔಟ್ರದಾಗ ನಿಲ್ಸಿದ್ದರಿ 20 ನಿಮಿಷ. ಈಗ ಹಗರ್ಗೆ ಎಂಟ್ರ್ ಆಗತ್ತೀವಿ ನಮ್ಮ ಕಾಟ್ಪಾಡಿ ಜಂಕ್ಷನ್ಗೆ. ಹೌಡಾ SMT ಸೂಪರ್ ಫಾಸ್ಟ್ ಎಂಟ್ರ್ ಆಯ್ತು ನೋಡ್ರಿ ಇಲ್ಲಿ. ಅದು ಡಿಲೇ ಅದಾನ. ಕಾಟ್ಪಾಡಿ ಜಂಕ್ಷನ್ ಮಟ್ಟ ಅಷ್ಟೇ ಟ್ರಾವೆಲ್ ಮಾಡೋದಿದ್ದೇನೆ ನಾನು. ಈ ಟ್ರೈನ್ ಒಳಗೆ ಜರ್ನಿ ಹೆಂಗಿರುತ್ತೆ ಮತ್ತು ಕಂಡೀಷನ್ ಹೆಂಗೈತಿ, ನಮ್ಮ ಕರ್ನಾಟಕದ ಒಂದು ಅಮೃತ್ ಭಾರತದ ಕಂಡೀಷನ್ ಹೆಂಗೈತೆ ಅಂತೇಳಿ ತೋರಿಸ್ಬೇಕಂತ ಈ ಲಾಗ್ ಇತ್ತು ರೀ. 190 ರೂಪೀಸ್ ಚಾರ್ಜಿಂಗ್ ಬಿತ್ತು ನನಗೆ. ಇಬ್ಬರು ಕೂಡ 400 ಏನೂ ಬಿತ್ತು ವಿತ್ ಟ್ಯಾಕ್ಸಸ್, ಕನ್ವೀನಿಯನ್ಸ್ ಫೀಸ್ ಅಂತೇಳಿ ಅದು ಆನ್ಲೈನ್ ಬುಕ್ಕಿಂಗಿಗೆ ಆ್ಯಡ್ ಆಗುತ್ತೆ. ಈಗ ನಾವು ಇಲ್ಲಿಂದ ಗೋಲ್ಡನ್ ಟೆಂಪಲಿಗೆ ಹೆಂಗೆ ಹೋಗೋದು ಅಂತೇಳಿ ಹೇಳೋದು ಮೇನ್ ಉದ್ದೇಶ ಇತ್ತು. ನೀವೇನರ ಬಲ್ಲೂರು ಗೋಲ್ಡನ್ ಟೆಂಪಲಿಗೆ ಬರತ್ತೀರ ಅಂತಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲಿಗೆ ಇಲ್ಲಿಂದ ಕಾಟ್ಪಾಡಿ ರೈಲ್ವೆ ಸ್ಟೇಷನಿಂದ 15 ಕಿಲೋಮೀಟರ್ ದೂರ ಆಗುತ್ತೆ. ನಿಮಗೆ ಇಲ್ಲಿಂದ ನಿಮ್ಗೆ ಗಾಡಿ ಹೆಂಗೈತೆ ನೋಡ್ಕೊರಿ. ಬೆಂಗಳೂರಿಂದ ಕಾಟ್ಪಾಡಿಗೆ ನಿಮಗೆ N ನಂಬರ್ ಆಫ್ ಟ್ರೈನ್ ಸಿಗ್ತಾವೆ. ಬೆಳಗ್ಗಿಂದ ರಾತ್ರಿ 24x7 ಟ್ರೈನ್ಗಳು ಸಿಗ್ತಾವೆ. ಯಾವ್ದಾರ ಟ್ರೈನ್ ತೊಗೊಂಡು ಕಾಟ್ಪಾಡಿಗೆ ಬರ್ರಿ. ಇಲ್ಲಾಂತಂದ್ರೆ ನಿಮ್ಗೆ ಡೈರೆಕ್ಟ್ ಬರ್ತೀರಂತಂದ್ರೆ ಪುದುಚೇರಿ ಚಾಲುಕ್ಯ ಐತಲ್ಲ, ಅದನ್ನು ತೊಗೊಂಡು ನೀವು ವೆಲ್ಲೂರು ಕ್ಯಾಂಟಿಗೆ ಬಂದು ಅಲ್ಲಿಂದ ಸಮೀಪನೂ ಆಗುತ್ತೆ. ಕಾಟ್ಪಾಡಿದಿಂದ ಹೊರಗೆ ನಿಮ್ಗೆ ಆಟೋಗಳು ನೋಡೋಕೆ ಸಿಗ್ತಾವೆ. ಅಲ್ಲಿಂದ ಹೆಂಗೆ ಹೋಗೋದು ಅಂತೇಳಿ ನೋಡೋಣ ಅಂತ. ಸ್ಟೇಷನ್ ಒಳಗೆ ನಿಮಗೆ ಬೋರ್ಡ್ ಹಾಕ್ಯಾರ, ಶ್ರೀಪುರಂಗೆ ಇಲ್ಲಿ ಇಳಿಯಬೇಕು ಅಂತೇಳಿ. ಶ್ರೀಪುರಮದ ಶ್ರೀ ಲಕ್ಷ್ಮೀನಾರಾಯಣ ಗೋಲ್ಡನ್ ಟೆಂಪಲ್. ಸ್ಟೇಷನಿಂದ ಆಟೋ ತೊಗೊಂಡಿವಿ ನೋಡ್ರಿ ಇಲ್ಲೇ 300 ರೂಪೀಸ್ ಅಂತ ಇಬ್ಬರಿಗೆ. ಅದು ಮತ್ತು ಶೇರಿಂಗ್ ಒಳಗೆ ಪ್ಯಾಸೆಂಜರ್ ಹಾಕೊಂಡ್ರೆ. ರೈಲ್ವೆ ಸ್ಟೇಷನಿಂದ 20 ಕಿಲೋಮೀಟ್ರ್ ಐತೆ ಅಂತ ಹೇಳತ್ತಾರೆ ಇವ್ರು. ಸ್ಟಾರ್ಟಿಂಗ್ ರೇಟ್ ಎಷ್ಟಿಂದ ಆತು ಗೊತ್ತ್ರಿ? 800 ರೂಪಾಯಿಂದ ಸ್ಟಾರ್ಟ್ ಆದ 300 ರೂಪಾಯಿಗೆ ಬಂತ. ನಾನು 200 ರೂಪಾಯಿ ಅಂತೇಳಿ ನಮ್ಮ ದೋಸ್ತಂಗೆ ಕೇಳ್ಕೊಂಬಂದಿದ್ದೆ. ಅದೇ ರೇಟಿಗೆ ಫಿಕ್ಸ್ ಆಗಿ ಕುಂತ್ಬಿಟ್ಟಿದ್ದೆ ನಾನು. ಹಿಂಗೆ ಕುಂತು ಹೋಗಕ್ಕೆ 300 ರೂಪಾಯಿ ಅಂತ ಹೇಳಿ 20 ಕಿಲೋಮೀಟ್ರ್ ಅಲ್ಲ, ಬಟ್ ನಡೀತಿದೆ ಅಂತ. ಸೇಮ್ ಬೆಂಗಳೂರಾಗ ಆಟೋ ಹೆಂಗೆ ಮಾಡ್ತೀವಲ್ಲ ಬುಕ್ಕಿಂಗ್, ಅದಕ್ಕಿಂತ ರೇಟ್ ಜಾಸ್ತಿನೇ ಅನ್ನಿಸ್ತು ನನಗಿಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ಫಸ್ಟ್ ಟೈಮ್ ಗೊತ್ತಿಲ್ಲಲ್ಲ, ಅದಕ್ಕೆ ಕೊಡಲೇಬೇಕು. ಇಲ್ಲಿ ಹೊರಗೆ ಬಸ್ಸನ್ನು ಸಿಗ್ತಾವೆ ನಿಮಗೆ. ಇಲ್ಲಿಂದ ವೆಲ್ಲೂರು ಓಲ್ಡ್ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು, ಅಲ್ಲಿಂದ ಇನ್ನೊಂದು ಬಸ್ ಹಿಡಿಬೇಕು. ಸೊ ಅಷ್ಟು ಟೈಮ್ ಇಲ್ಲ. 8 ಗಂಟೆಗೆ ಟೆಂಪಲ್ ಕ್ಲೋಸ್, ಅದ್ರ ಸಂಬಂಧ ಅರ್ಜೆಂಟ್ಲಿ ಹೊಂಟಿವಿ.
ಲಿಟ್ರಲಿ ಆ ಪ್ರೈವೇಟ್ ಆಟೋ ಮಾಡ್ಕೊಂಬಂದ್ರೂ ಅರ್ಧ ತಾಸು ಹಿಡಿತು ನೋಡ್ರಿ ಇಲ್ಲಿ ಬರಾಕ. ಈಗ ನಾವು ಫೈನಲಿ ಎಂಟ್ರಿ ಆಗೇವಿ. ಸ್ವರ್ಣಲಕ್ಷ್ಮಿ ಅಭಿಷೇಕ ಟಿಕೆಟ್ ತೊಗೊಂಡು ನೋಡ್ರಿ ನಾನು. ಇದ್ರ ಜೊತೆ ಎಂಟ್ರಿನೂ ನಮ್ಗೆ ಫಾಸ್ಟೆಸ್ಟ್ ಅಂದ್ರೆ ದಿವ್ಯ ದರ್ಶನ ಎಂಟ್ರಿ ಇರುತ್ತೆ, ಅಭಿಷೇಕನೂ ಆದಂಗೆ ಆಗತ್ತೆ ಅಂತೇಳಿ ತೊಗೊಂಡೆ. ನೀವು ನಾರ್ಮಲ್ ಆಗಿ ಒಳಗೆ ಎಂಟ್ರಿ ಕೊಡ್ಬೋದು. ಈ ಟಿಕೆಟ್ ನೋಡ್ರಿ ಇಲ್ಲಿ 8 ಗಂಟೆ ಮಟ್ಟ ಅಷ್ಟೇ ವ್ಯಾಲಿಡ್ ಅಂಥೇಳಿ. ಒಳಗೆ ನಿಮ್ಗೆ ಶ್ರೀಪುರಮ್ಮದ ದೇವಸ್ಥಾನದ ಕಡೆಯಿಂದನೇ ರೂಮ್ ಬುಕ್ಕಿಂಗ್ಸೂ ಐತೆ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ನಂಬರಿಗೆ. ಮನ್ಯಾಗ ಕುಂತನ ಮೊದಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಬರ್ರಿ, ಯಾಕಂದ್ರೆ ನಾವು ದರ್ಶನ ಮಾಡಿ ವಾಪಸ್ ಹೋಗೋರದೇವಿ. ದರ್ಶನಕ್ಕೆ ಹೋಗ್ಬೇಕೀಗ. ಡಿಪಾಸಿಟ್ ಕೌಂಟ್ರ್ ಐತಿ ಇಲ್ಲೇ. ಬ್ರೋ ಮೊಬೈಲೆಲ್ಲ ಇಲ್ಲೇ ಇಡಬೇಕು. ಇಲ್ಲ ಬಿಡಲ್ಲ, ಏನಿಲ್ಲ ಅವೈಲೇಬಲೇ ಇಲ್ಲಲ್ಲ ಫೋಟೋ ವಿಡಿಯೋ ಏನು. ಇಲ್ಲೇ ಫೋಟೋ ವಿಡಿಯೋ ಏನೂ ಇಲ್ಲ ರೀ. ಎಂಟ್ರಿ ಕೊಡ್ಕೊ ರೈಟಿಗೆ ನಿಮ್ಗೆ ನೋಡೋಕೆ ಸಿಗುತ್ತೆ. ಚಪ್ಪಲ್ ಸ್ಟ್ಯಾಂಡ್ ಐತಿ ದೇವಸ್ಥಾನ ಒಳಗನ ನೋಡ್ರಿ. ಇಲ್ಲಿ ನಮ್ಗೆ ರಿಫ್ರೆಶ್ಮೆಂಟ್ ಸ್ಟಾಲ್ನೂ ಇದೆ. ಹೆಲ್ಪ್ ಡೆಸ್ಕ್, ಸೇವಾ ಟಿಕೆಟ್ ಅವೈಲೇಬಲ್. ಹಾಂ, ಇಲ್ಲಿ ಬ್ಯಾಗೇಜ್ ಕೌಂಟ್ರ್ ಐತಿ. ಅದೇ ಚಪ್ಪಲ್ ಸ್ಟ್ಯಾಂಡ್ ಇತ್ತು. ಎಂಟ್ರಿ ಪ್ರೀಮಿಯಂ ಪಾರ್ಕಿಂಗ್. ವಾ, ದೇವಸ್ಥಾನದೊಳಗೂ ಪ್ರೀಮಿಯಂ ಪಾರ್ಕಿಂಗ್. ಬ್ಯಾಗ್, ಫೋನ್ ಮತ್ತು ಕ್ಯಾಮ್ರಾ. ಡಿಪಾಸಿಟ್ ಬರ್ರಿ, ಡಿಪಾಸಿಟ್ ಓನಲ್ಲಿ. ಈಗ ಫೋನ್ ಇಡ್ತಾನೆ, ಅಲ್ಲಿ ಒಳಗೆ ಏನೇನಾಗ್ತಲ್ಲ ಹೊರಗೆ ಬಂದು ಹೇಳ್ತೀನಿ. ಫೈನಲಿ ದರ್ಶನ ಹೊರಗೆ ಬಂದೀವಿ ರೀ. 40 ನಿಮಿಷ ತೊಗೊಂಡು ನಮಗೆ ಹೋಗೋದು ಮುಂದೆ ಹೆಂಗೆ ಫುಲ್ ಸುತ್ತೋಡು ಕರ್ಕೊಂಡು ಹೋಗ್ತಾರೆ. ಅದೊಂದು ಸ್ಟಾರ್ ಮಾರ್ಕ್ ಒಳಗೆ ಗುಡಿದೆಲ್ಲ ಸಿಚುವೇಶನ್ ಆಗಿದೆ. ಒಳಗೆ ಹುಡುಗರಿಗೆ ಅಮ್ಮನ ಟೆಂಪಲ್ ಇದೆ, ಅಲ್ಲಿ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡ್ಕೊಂಡು ಇನ್ನು ತೆಳಗೆ ತಿಮ್ಮಪ್ಪನ ಟೆಂಪಲ್ ಇತ್ತು, ಅಲ್ಲಿ ದರ್ಶನ ಮಾಡ್ಕೊಂಡು ಹೊರಗೆ ಬರೋವಾಗ ನಿಮ್ಗೆ ಮಧ್ಯಾಹ್ನ 12ರಿಂದ 3 ಗಂಟೆ ಮಟ್ಟ ಅನ್ನ ಪ್ರಸಾದ ಇರುತ್ತೆ. ಇಲ್ಲಾಂತಂದ್ರೆ ನಿಮ್ಗೆ ಸಣ್ಣ ಬಟ್ಲಗತೆ ಇರುತ್ತಲ್ಲ ರೀ, ಅದ್ರೊಳಗೆ ಸ್ವಲ್ಪ ಪ್ರಸಾದ ಕೊಡ್ತಾರೆ, ಅದನ್ನು ಸೇವನೆ ಮಾಡ್ಕೊಂಡು ಹೊರಗೆ ಬರ್ಬೋದು. ನಮ್ಗೆ ಹಾರ್ಡ್ಲಿ 50 ನಿಮಿಷ ಆದ ಟೈಮಿಂಗ್ 150 ರೂಪೀಸ್ ಟಿಕೆಟ್ ತೊಗೊಂಡು ಹೋಗಿದ್ದಕ್ಕೆ. ನಾರ್ಮಲ್ ಡೇಸ್ ಒಳಗೆ ಭಾಳ ಲೆಂದಿ ಲೈನ್ ಇರುತ್ತೆ ರೀ. ಲೆಂದಿ ಲೈನ್ ಇತ್ತಂದ್ರೆ 2ರಿಂದ 3 ತಾಸು ಆಗೋದಂತ. 150 ಒಳಗೆ 300-500 ತೊಗೊಂಡ್ರೆ 1 ತಾಸು ಒಳಗೆ ಮ್ಯಾಕ್ಸಿಮಮ್. ನಾರ್ಮಲ್ ದರ್ಶನಕ್ಕಿಂತ 5ರಿಂದ 6 ತಾಸು ಆಗುತ್ತಂತ ರೀ. ಯಾಕಂತಂದ್ರೆ ಫುಲ್ಲು ಸುತ್ತ ಹೊಡಿಸಿ ಕರ್ಕೊಂಬರ್ತಾರೆ ರೀ ಗುಡಿ ಒಳಗೆ. ಡೈರೆಕ್ಟ್ ಎಕ್ಸಿಟ್ ಆಗೋದು ನೋಡಿದ್ರೆ ನಾನು ಎಷ್ಟು ಒಂದು 2 ನಿಮಿಷ ಎಕ್ಸಿಟ್ ಅದೀವಿ. ಬಟ್ ಹೋಗಾಗ ನಡ್ಕೊಂತ ರಶ್ ಅಂತೂ ಇರಲಿಲ್ಲ. ಬರೀ ನಡ್ಕೊಂತ ಹೋಗಿ ನಮಗೆ 25 ನಿಮಿಷ ಬೇಕಾಗಿತ್ತು. ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ನೀವೇನರ ಬರೋಕೆ ಪ್ಲ್ಯಾನ್ ಮಾಡತ್ತೀರ ಅಂತಂದ್ರೆ ಗೋಲ್ಡನ್ ಟೆಂಪಲ್ಗೆ ಹಿಂಗೆ ಕಟ್ಪಾಡಿ ಬಂದ, ಕಟ್ಪಾಡಿಯಿಂದ ಆಟೋ ತೊಗೊಂಡು ಬಸ್ ತೊಗೊಂಡು ಹಿಂಗೆ ಬರ್ಬೋದು ನೀವು. ಸೊ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ನೋಡೋಣಂತ ಕಾಟ್ಪಾಡಿಯಿಂದ ಬೆಂಗಳೂರು ನಾವು ಹೆಂಗೆ ಹೋಗ್ತೇವೆ ಅಂತೇಳಿ. ನಾ ಏನಾರ ಅಡ್ವೆಂಚರಸ್ ಜರ್ನಿ ಮಾಡಿದೆ ಅಂದ್ರೆ ಅದನ್ನೂ ವಿಡಿಯೋ ತೊಗೊಂಬರ್ತೀನಿ. ಇಲ್ಲ ಅಂತಂದ್ರೆ ಸಿಗೋಣಂತ ಮುಂದೆ ಇಂಥದ ಒಂದು ಟೆಂಪಲ್ ರನ್ ವಿಡಿಯೋ ಒಳಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.